ಹಿಂದೂ ಮ್ಯಾರೇಜ್ ಆಕ್ಟ್ ಸೆಕ್ಷನ್ 3ನ ಸಬ್ಸೆಕ್ಷನ್ ಎ ನ ಪ್ರಕಾರ ಯಾವುದೇ ಒಂದು ಟ್ರೆಡಿಷನಲ್ ಪ್ರಾಕ್ಟೀಸನ್ನು ಹಲವಾರು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಮತ್ತು ಯೂನಿಫಾರ್ಮ್ ಆಗಿ ನಡೆಸ್ಕೊಂಡು ಬರ್ತಾ ಇದ್ದರೆ ಆ ಒಂದು ಪ್ರಾಕ್ಟೀಸ್ ಸರ್ಟೇನ್ ಅಂದರೆ ಕ್ಲಿಯರ್ ಆಗಿದ್ದರೆ, ನಾಟ್ ಅನ್ರೀಸನೇಬಲ್ ಆಗಿದ್ದರೆ ಅಂದರೆ ರೀಸನೇಬಲ್ ಆಗಿದ್ದರೆ, ಅಥವಾ ಪಬ್ಲಿಕ್ ಪಾಲಿಸಿಗೆ ಅಪೋಸ್ ಆಗಿಲ್ಲದೆ ಇದ್ದರೆ ಅಂತಹ ಟ್ರೆಡಿಷನಲ್ ಪ್ರಾಕ್ಟೀಸನ್ನು ಈವನ್ ಒಂದೇ ಒಂದು ಸಿಂಗಲ್ ಕುಟುಂಬ ಕೂಡ ಈ ರೀತಿಯಾಗಿ ಯಾವುದೇ ಒಂದು ಟ್ರೆಡಿಷನಲ್ ಪ್ರಾಕ್ಟೀಸನ್ನು ಫಾಲೋ ಮಾಡ್ಕೊಂಡು ಬಂದಿದ್ರೆ ಆ ಒಂದು ಟ್ರೆಡಿಷನಲ್ ಪ್ರಾಕ್ಟೀಸ್ ಹಿಂದೂ ಧರ್ಮದ ಯಾವುದೇ ಟ್ರೈಬ್, ಕಮ್ಯುನಿಟಿ, ಗ್ರೂಪ್ ಅಥವಾ ಫ್ಯಾಮಿಲಿಯವರು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ರೆ ಅಂತಹ ಒಂದು ಪ್ರಾಕ್ಟೀಸನ್ನು ಕಸ್ಟಮ್ ಮತ್ತು ಯೂಸೇಜ್ ಅಂತೇಳಿ ಕರೆಯಬಹುದು. ಆ ಕಸ್ಟಮ್ ಹಿಂದೂ ಧರ್ಮದ ಪ್ರಕಾರ ಮಾನ್ಯತೆ ಇಲ್ದಿದ್ರೂ ಕೂಡ ಆ ಲೋಕಲ್ ಏರಿಯಾದಲ್ಲಿ ಅದನ್ನು ಸುಮಾರು ವರ್ಷಗಳಿಂದ ಪಾಲನೆ ಮಾಡ್ಕೊಂಡು ಬಂದಿದ್ರೆ, ಅದು ರೀಸನೇಬಲ್ ಆಗಿದ್ರೆ, ಪಬ್ಲಿಕ್ ಪಾಲಿಸಿಗೆ ಅಪೋಸ್ ಇಲ್ಲದೆ ಆಗಿದ್ರೆ ಆ ಒಂದು ಪ್ರಾಕ್ಟೀಸ್ ಅನ್ನ ಮಾಡೋದಕ್ಕೆ ಈ ಒಂದು ಆಕ್ಟ್ ಅನುಮತಿಯನ್ನ ಕೊಡುತ್ತೆ.